ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್. ಈ ಪೌಡರು ಎಷ್ಟು ಶಕ್ತಿಯುತವಾದದ್ದು ಅಂದರೆ ಮಕ್ಕಳಿಗೆ ಮತ್ತು ನಾವು ವಿಮೆನ್ಸ್ಗೆ ಇದನ್ನು ಡೈಲಿ ಬೇಸಿಸಲ್ಲಿ ಹಾಲ್ಗೆ ಹಾಕ್ಕೊಂಡು ಅಥವಾ ನೀರಿಗೆ ಹಾಕ್ಕೊಂಡು ಕುಡಿತಾ ಇದ್ದರೆ ತುಂಬ ಒಳ್ಳೆ ಶಕ್ತಿ ಅಂತಲೇ ಹೇಳ್ಬೋದು. ಮಕ್ಕಳು ಯೂಶಲಿ ಬೆಳಗ್ಗೆ ಹೊತ್ತು ಟಿಫನ್ ಮಾಡಲ್ಲ, ಅವ್ರಿಗೆ ಜಸ್ಟ್ ಒಂದು ಗ್ಲಾಸ್ ಉಗುರು ಬೆಚ್ಚ ನೀರಿಗೆ ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಏನೇನು ಹಾಕಿದ್ದೀನಿ ಅಂದರೆ ಬಾದಾಮಿ ಮತ್ತು ಗೋಡಂಬಿನ ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಅರೌಂಡ್ 20 ಮಿನಿಟ್ಸ್ಗೆ ಹುರಿದು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸತಿ ಮಾಡಿಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹತ್ತತ್ತ 3 ತಿಂಗಳವರೆಗೂ ಏನೂ ಆಗಲ್ಲ. ಏನಕ್ಕೆ ಚೆನ್ನಾಗಿ ಹುರಿದಿರ್ತೀವಲ್ವ. ನೆಕ್ಸ್ಟು ಬಿಳಿ ಕಲ್ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಯೂಸ್ ಮಾಡ್ಬೋದು, ಬಟ್ ನನಗೇನೋ ಇಷ್ಟ ಆಗಿಲ್ಲ, ಅದಕ್ಕೆ ಕಲ್ ಸಕ್ಕರೆನ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಒಳ್ಳೆಯದು, ಹೆಲ್ತ್ಗೂ ಒಳ್ಳೆಯದು ಅಂತ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಜಜ್ಜಿ ಅದನ್ನು ಫ್ರೈ ಮಾಡ್ಕೊಂಡಿರ್ತೀವಲ್ವ ಡ್ರೈ ಫ್ರೂಟ್ಸ್ನ, ಅದನ್ನೆಲ್ಲ ತಣ್ಣಗಾದ್ಮೇಲೆ ಇದು ಡ್ರೈ ಫ್ರೂಟ್ಸು, ಕಲ್ಸಕ್ಕರೆ ಮತ್ತು ಏಲಕ್ಕಿ ನೋಡಿ ಒಂದು 7-8 ಏಲಕ್ಕಿನ ಹಾಕಿದ್ದೀನಿ. ಏಕೆಂದರೆ ಫ್ಲೇವರ್ ಬೇಕಾಗುತ್ತೆ. ಇದಿಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು ಅಷ್ಟೇ ಆಯಿತಾ. ಒಂದು ಸತಿ ಈ ಪ್ರಾಸೆಸ್ನ ಮಾಡ್ಕೊಂಡಿದ್ರೆ ನೋಡಿ ಒಂದು 15 ನಿಮಿಷ ಟೈಮ್ ತೊಗೊಂಡ್ರೆ ಮಕ್ಕಳಿಗೆ ಒಂದು ಒಳ್ಳೆ ಡ್ರಿಂಕ್ ಮಾಡಿಕೊಡ್ಬೋದು. ಸೇಮ್ ಪಾಯಸ ಕುಡ್ದಂಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಫ್ಲೇವರು ಅಂದರೆ. ಇನ್ನೊಂದು ಹೆಲ್ತ್ಗೂ ಒಳ್ಳೆಯದು. ಆರ್ಟಿಫಿಷಿಯಲ್ ನಾವು ತೊಗೋತೀವಲ್ವ ಅಂಗಡಿಲೆಲ್ಲ ಬಾದಾಮ್ ಪೌಡ್ರು, ಅದರಲ್ಲಿ ಸಕ್ಕರೆನೇ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಸ್ವಲ್ಪ ಅರಿಶಿನನೂ ಹಾಕ್ಕೋಬೋದು, ಕಲರ್ ಅನ್ನೋದು ಚೆನ್ನಾಗಿ ಬರುತ್ತೆ. ನನಗೆ ಫಸ್ಟ್ ಟೈಮ್ ಮಾಡಿದ್ನಲ್ಲ ಅಷ್ಟು ಐಡಿಯಾ ಬರಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಅರಿಶಿನನೂ ಹಾಕ್ತೀನಿ. ಒಂದು ಸತಿ ಈ ಥರ ಪೌಡ್ರನ್ನ ಮಾಡಿಟ್ಕೊಂಡು ಡೈಲಿ ಬೇಸಿಸಲ್ಲಿ ಮಕ್ಳಿಗೆ ಕೊಡ್ತಾಯಿರಿ. ಮಕ್ಕಳ ಗ್ರೋತು ಮತ್ತು ಇಂಟೆಲಿಜೆನ್ಸು ಬಾದಾಮಿ ಎಲ್ಲ ತುಂಬ ಒಳ್ಳೆಯದು. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ.